ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ಚೈತ್ರಾಸ್ ಕುಕಿಂಗ್ ಆ್ಯಂಡ್ ಲೈಫ್ ಸ್ಟೈಲ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೋತೀನಿ. ಇವತ್ತು ನಾನು ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆ ಮಾಡಾಕತ್ತೀನಿ. ಮನೆಯೊಳಗೆ ಸಿಗೋ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆನ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಇಲ್ಲಿ ನಾನು 3 ಕಪ್ ದೋಸೆ ರೈಸ್ ತೊಗೊಂಡೇನಿ. ನೀವು ಬೇಕಾದರೆ ರೇಷನ್ ಅಕ್ಕಿನೂ ಯೂಸ್ ಮಾಡ್ಕೋಬೋದು. ಅದಕ್ಕೆ 1 ಕಪ್ ಉದ್ದಿನಬೇಳೆ, 2 ಚಮಚ ಕಡಲೆಬೇಳೆ, 1 ಚಮಚ ತೊಗರಿಬೇಳೆ, ಅರ್ಧ ಚಮಚಕ್ಕಿಂತಲೂ ಕಡಿಮೆ ಮೆಂತ್ಯಕಾಳು. ಈಗ ಇದೆಲ್ಲನೂ 2 ರಿಂದ 3 ಸಾರಿ ನೀಟಾಗಿ ವಾಶ್ ಮಾಡ್ಕೋಬೇಕು. ಈಗ ನೋಡ್ರಿ, ಅಕ್ಕಿ ಬೇಳೆ ಎಲ್ಲನೂ ನೀಟಾಗಿ ವಾಶ್ ಮಾಡ್ಕೊಂತೀನಿ. ಈಗ ಅದು ಮುಳುಗೋ ಅಷ್ಟು ನೀರು ಹಾಕಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು 4 ರಿಂದ 6 ಗಂಟೆ ನೆನೆ ಹಾಕಿಬಿಡಬೇಕು. 6 ಗಂಟೆ ನಂತರ ಅಕ್ಕಿ ಬೇಳೆ ಎಲ್ಲನೂ ಚಲೋ ತಂಗೆ ನೆಂದೈತಿ. ಇದನ್ನು ನಾನು ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆ ಹಾಕ್ಕೊಂಡು ರುಬ್ಕೊಳಕತ್ತೀನಿ. ರುಬ್ಕೋವಾಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋರಿ. ಸ್ವಲ್ಪ ನೈಸ್ ಹೆಂಗೆ ರುಬ್ಕೋಬೇಕು ನೋಡ್ರಿ, ಈ ಥರ ಆಗಿರಬೇಕು ರುಬ್ಕೊಂಡಿದ್ದು. ಎಲ್ಲನೂ ರುಬ್ಕೊಂಡಿದ್ದ ನಂತರ ಎಷ್ಟು ಬೇಕೋ ಅಷ್ಟು ಅಳತಿಗೆ ತಕ್ಕಂಗೆ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕೊಂಡ ನಂತರ ಚಲೋ ತಂಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಓವರ್ ನೈಟ್ ಆದರೂ ಬಿಡ್ಬೋದು, ಇಲ್ಲಾಂದ್ರೆ 8 to 9 hours ಆದರೂ ಫರ್ಮೆಂಟ್ ಆಗಕ್ಕೆ ಬಿಡಬೇಕು. ನಾ ಇಲ್ಲಿ ಓವರ್ ನೈಟ್ ಬಿಡಕತ್ತೀನಿ ಫರ್ಮೆಂಟ್ ಆಗಕ್ಕೆ. ನೋಡ್ರಿ, ಬೆಳಗ್ಗೆ ಈ ಥರ ಆಗೈತಿ. ಹಿಟ್ಟು ಸ್ವಲ್ಪ ಜಾಸ್ತಿ ಆಗಿರ್ತೈತಿ. ಇದನ್ನು ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡು ಒಂದು ಸೈಡ್ ಬಿಡಬೇಕು. ಈಗ ನಾವು ಮಸಾಲೆ ದೋಸೆ ಮಾಡಕತ್ತೇವೆ ಅಂದ್ರೆ ಅದಕ್ಕೆ ಕೆಂಪು ಖಾರ ಬೇಕಲ್ರಿ, ಅದನ್ನು ಹೆಂಗೆ ಮಾಡೋದಂತ ನೋಡೋಣ. ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 10 ರಿಂದ 15 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡು ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಒಂದು 2 ನಿಮಿಷ ಮುಚ್ಚಿಡಬೇಕು. ಈ ಥರ ಮಾಡೋದ್ರಿಂದ ಅದು ಸ್ವಲ್ಪ ಸಾಫ್ಟ್ ಆಗ್ತೈತಿ. ಸಾಫ್ಟ್ ಆದ ನಂತರ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಹುಣಸೆ ಹಣ್ಣು, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ಇದೆಲ್ಲನೂ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ನಾನು ರುಬ್ಕೋವಾಗ ಉಪ್ಪು ಹಾಕೋದು ಮರ್ತಿದ್ನಿ, ನೀವು ಮರಿಬೇಡ್ರಿ. ನೀವು ರುಬ್ಕೋವಾಗನೂ ಉಪ್ಪು ಹಾಕ್ಕೊಳ್ರಿ. ನಾನು ಇಲ್ಲಿ ಒಂದು ಬೌಲಿಗೆ ಹಾಕ್ಕೊಂಡು ಆನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ಈಗ ನೋಡಿರಿ, ನಮ್ಮ ಕೆಂಪು ಖಾರನೂ ರೆಡಿ ಆಯಿತು. ದೋಸೆ ಬ್ಯಾಟರ್ಗೆ ನಾನಿಲ್ಲಿ 1 ಚಮಚ ಸಕ್ಕರೆ ಸೇರಿಸ್ಕೊಳಕತ್ತೀನಿ. ಸಕ್ಕರೆ ಯಾಕಪ್ಪ ಸೇರಿಸ್ಕೋಬೇಕಂದ್ರೆ ಸಕ್ಕರೆ ಸೇರಿಸ್ಕೋದ್ರಿಂದ ದೋಸೆ ಕಲರ್ ಚಲೋ ಬರ್ತಾವೆ. ಈಗ ದೋಸೆ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ತವಾ ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಒಂದು ಬಟ್ಟೆಯಿಂದ ಒರೆಸಿ ಸ್ವಲ್ಪ ನೀರು ಚಿಂಬಿಡ್ಸ್ಕೋಬೇಕು. ನೀರು ಚಿಂಬಿಡ್ಸ್ಕೊಂಡ ನಂತರ ಅದನ್ನು ನೀಟಾಗೆಲ್ಲ ಒರೆಸ್ಕೊಂಡು ಈಗ ದೋಸೆ ಬ್ಯಾಟರ್ನ ಹಾಕ್ಕೋಬೇಕು. ಈಗ ಎಷ್ಟು ಬೇಕೋ ಅಷ್ಟು ದೋಸೆ ಬ್ಯಾಟರ್ನ ಹಾಕ್ಕೊಂಡು ದೋಸೆ ಶೇಪ್ ಮಾಡ್ಕೋಬೇಕು. ರೌಂಡಂಗೆ ನೀಟಂಗೆ ಮಾಡಿಕೊಂಡು 1-2 ಚಮಚ ಆಯಿಲ್ ಇಲ್ಲ ತುಪ್ಪ ಹಾಕ್ಕೋಬೇಕು. ಈಗ ಇದನ್ನು ಮೀಡಿಯಮ್ ಫ್ಲೇಮ್ದಾಗ 1-2 ನಿಮಿಷ ಪ್ಲೇಟ್ ಗೇಟ್ ಏನು ಮುಚ್ಚಿದನ್ನು ಹಿಂಗೆ ಬಿಡಬೇಕು. ನೋಡಿರಿ, ಈಗ 1-2 ನಿಮಿಷ ಆದ ನಂತರ ಕೆಂಪಾಗೈತಿ. ಈಗ ನಾವು ಮಾಡ್ಕೊಂಡಿರೋ ಮಸಾಲೆ ಖಾರನ ದೋಸೆ ತುಂಬ ಎಲ್ಲನೂ ಹಚ್ಕೋಬೇಕು. ನಾ ಹೇಳಿರೋ ಮೆಜರ್ಮೆಂಟ್ದಾಗನ ಅಕ್ಕಿ ಬ್ಯಾಳೆ ಎಲ್ಲನೂ ತೊಗೊಂಡು ನಾ ಹೇಳಿರೋ ರೀತಿ ಒಳಗನ ಮಾಡಿದ್ರೆ ದೋಸೆ ಎಲ್ಲೂ ತವಾಕೆಲ್ಲೂ ಅಂಟ್ಕೊಳ್ಳೋದಾಗಲಿ ಹರಿಯೋದಾಗಲಿ ಏನೂ ಆಗೋದಿಲ್ಲ. ಎಷ್ಟು ನೀಟಾಗಿ ಎದ್ದು ಬರ್ತಾವೆ ನೋಡ್ರಿ. ಈ ಥರ ದೋಸೆ ಮನ್ಯಾಗನ ಹೋಟೆಲ್ಗಿಂತಲೂ ರುಚಿಯಾಗಿ ಮಾಡ್ಕೋಬೋದು. ಒಂದು ಸರಿ ಟ್ರೈ ಮಾಡಿರಿ, ಹೆಂಗಾಗಿದಾವೆ ಅಂತ ನನಗೂ ಹೇಳ್ರಿ. ನೋಡಿರಿ, ಒಂಚೂರು ಅಂಟ್ಕೊಂಡಿಲ್ಲ, ಏನಿಲ್ಲ, ಎಷ್ಟು ನೀಟಾಗಿ ಎದ್ದು ಬಂತು. ಈಗ ಇದಕ್ಕೆ ಬಟಾಟಿ ಪಲ್ಯ ಮಾಡಿದ್ದೀನಿ. ಬಟಾಟಿ ಪಲ್ಯ ಮಿಡ್ಲ್ದಾಗ ಹಾಕ್ಕೊಂಡು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಫೋಲ್ಡ್ ಮಾಡ್ಕೋಬೋದು. ನೋಡಿರಿ, ಈಗ ನಮ್ಮ ದೋಸೆ ರೆಡಿ ಆಯಿತು. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳಕತ್ತೀನಿ. ನಾನು ಇನ್ನೂ ಒಂದು ದೋಸೆ ಹಾಕಿ ತೋರಿಸ್ತೀನಿ ಯಾವ ರೀತಿ ಬರ್ತೈತಿ ಅಂತ ನೋಡೋಣ. ನೋಡಿರಿ, ಮತ್ತು ತವಕ ಎಣ್ಣೆ ಹಾಕ್ಕೊಂಡು ಒಂದು ಬಟ್ಟೆಯಿಂದ ಒರೆಸ್ಕೊಂಡು ಸ್ವಲ್ಪ ನೀರು ಚಿಂಬಿಡ್ಸ್ಕೊಂಡು ಅದನ್ನು ಆಮೇಲೆ ಬಟ್ಟೆಯಿಂದ ಒರೆಸ್ಕೊಂಡು ಈಗ ದೋಸೆ ಬ್ಯಾಟರ್ ಹಾಕ್ಕೋಬೇಕು. ಈ ಥರ ಮಾಡೋದ್ರಿಂದ ದೋಸೆ ಎಲ್ಲೂ ಅಂಟ್ಕೋದಿಲ್ಲ, ಏನಿಲ್ಲ, ನೀಟಾಗಿ ಎದ್ದು ಬರ್ತಾವೆ. ನೋಡಿರಿ, ದೋಸೆ ಹಾಕ್ಕೊಂಡು ನೀಟಾಗಿ ಶೇಪ್ ಕೊಟ್ಟು ಅದೇ ಸೇಮ್ ಪ್ರೊಸೆಸ್ ಆಗ ಏನು ಮಾಡಿದ್ವಲ್ಲ ಅದೇ ಸೇಮ್ ಪ್ರೊಸೆಸ್ಸು. 1-2 ನಿಮಿಷ ಎಣ್ಣೆ ಹಾಕಿ ಇಲ್ಲ ತುಪ್ಪ ಹಾಕ್ಕೊಂಡು 1-2 ನಿಮಿಷ ಮೀಡಿಯಮ್ ಫ್ಲೇಮ್ದಾಗ ಬಿಟ್ಟರೆ ಈ ಥರ ಕೆಂಪಾಗ್ತೈತಿ. ಈ ಥರ ಸ್ವಲ್ಪ ಕೆಂಪಾದ ಕೂಡಲೇ ನಾವು ಮಾಡ್ಕೊಂಡಿರೋ ಖಾರ ಎಲ್ಲ ಹಚ್ಕೋಬೇಕು. ಈಗ ಮತ್ತೆ ಬಟಾಟಿ ಪಲ್ಯ ಹಾಕ್ಕೊಂಡು ನಮಗೆ ಹೆಂಗೆ ಬೇಕೋ ಹಂಗೆ ಫೋಲ್ಡ್ ಮಾಡ್ಕೋಬೇಕು. ನೋಡಿರಿ, ಇದು 2ನೇ ದೋಸೆನೂ ರೆಡಿ ಆಯಿತು. ಇದೇ ಥರ ಈಸಿಯಾಗಿ ಮನೆಯಾಗಿರೋ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಯಾವ ಥರ ಮಸಾಲೆ ದೋಸೆ ಹೋಟೆಲ್ ಸ್ಟೈಲ್, ಹೋಟೆಲ್ಗಿಂತಲೂ ರುಚಿಯಾಗಿರೋ ಮಸಾಲೆ ದೋಸೆ ಹೆಂಗೆ ಮಾಡ್ಕೋದಂತ ಹೇಳಿದ್ದೀನಿ. ನೀವು ಟ್ರೈ ಮಾಡಿರಿ. ಟ್ರೈ ಮಾಡಿ ಹೆಂಗಿತ್ತು ಅಂತ ನಂಗೆ ಹೇಳೋದ ಮರಿಬೇಡ್ರಿ.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.